ಆಗ್ತದೆ. ಇದಕ್ಕಾಗಿ ಕಾಡುಗಳನ್ನು ಕಡಿದ ಜೊತೆಗೆ ಅಲ್ಲಿ ಅರಣ್ಯವನ್ನು ನಾಶ ಮಾಡಿ ನೀವು ಮಾಡುವಂಥ ಈ ಕಂದಾಯ ಇಲಾಖೆ ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ಜನ ಇವರ ಅಪವಿತ್ರ ಮೈತ್ರಿಯಿಂದ ಬಿಲ್ಡರ್ಗಳು ಬೆಳೆದ ಅವೆಲ್ಲ ನಾಡು ಮಾಡಲಿಕ್ಕೆ ಹೋಗಿ ಮುಂದೊಂದಿನ ಈ ಎಲ್ಲ ನಾಡು ಬದುಕೋದಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ಬಂದು ನಿಲ್ಲುವಂಥದ್ದು, ಸ್ವಚ್ಛ ಗಾಳಿ ಸಿಗಲಾರಂಥ ಪರಿಸ್ಥಿತಿ ಬಂದಿರುವಂಥದ್ದು ಬಹಳ ದಿನಗಳು ದೂರಿಲ್ಲ, ಸಮೀಪದಲ್ಲಿದ್ದೀವಿ ನಾವು ಅಂತ ಹೇಳ್ತಾ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇದಕ್ಕಾಗಿ ನಾವು ಆದೇಶ ಹೊರಡಿಸಿದ್ದು ಪ್ರತಿಯೊಂದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ನೀವು ಇದ್ದಂಥವರು ಕಾಡು ಉಳಿಸುವ ಸಲುವಾಗಿ ಅದರಲ್ಲೂ ಕಂದಾಯ ಅರಣ್ಯ ಉಳಿಸುವ ಸಲುವಾಗಿ ನೀವು ಪ್ರಯತ್ನ ಮಾಡಲೇಬೇಕು. ಒಂದು ವೇಳೆ ಅದು ತಪ್ಪು ಮಾಡಿದ ಈವನ್ ನಾವು ರಾಜ್ಯ ಸರ್ಕಾರ ಸಹಿತ ತಪ್ಪಿತಸ್ಥರು ಅಂತೇಳಿ ಅವ್ರ ಮೇಲೆ ಅಪರಾಧ ಕೇಸ್ಗಳು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದು ನೋಡಿದಾಗ ಮನುಷ್ಯಗೆ ಒಂದು ರೀತಿ ಸಮಾಧಾನ ಇಟ್ಟಿಸೋದಂಗೆ ಆಗ್ತದೆ. ಆದರೆ ಇನ್ನೂ ಯಾವಾಗ ಬರ್ತಾರೆ ಅಂತ ಆ ಥರ ಪ್ರತಿಯೊಬ್ಬ ಅರಣ್ಯ ಪ್ರೇರಣೆ ಆಗಿರ್ಬೋದು, ಬದುಕಿನ ಪ್ರೇರಣೆ ಆಗಿರ್ಬೋದು ಕಾಡ್ತಾ ಇರೋದಂತೆ ಸುಳ್ಳೇನಲ್ಲ ಅಂತ ಹೇಳ್ತಾ ಇದು ಈ ನಮ್ಮ ಕಾಡು ಜನರ ಬಗ್ಗೆ, ಕಾಡಿನ ಬಗ್ಗೆ ಅದರಲ್ಲೂ ಈಗಾಗಲೇ ಮತ್ತೊಮ್ಮೆ ನಿಮ್ಮ ನೆನಪು ಮಾಡುವಂಥದ್ದು ಏನಪ್ಪ ಅಂತಳೇವಾಡಿ, ಅದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಬರುತ್ತಿರುವಂಥ ಆ ಹಳ್ಳಿಯನ್ನು ನಾಡಿಗೆ ಶಿಫ್ಟ್ ಮಾಡ್ತಾ ಇರೋದು ಭಾಳ ಒಂದು ಬೆಸ್ಟ್ ಕೆಲಸ. ಆದರೆ ಅವ್ರಿಗೆ ಬದುಕು ಕೊಡುವಂಥ ಕೆಲಸವೂ ಆಗಬೇಕು. ಆ ದಿಶೆಯಲ್ಲಿ ಉಸ್ತುವಾರಿ ಅವರು ಇನ್ನೂ ಸ್ವಲ್ಪ ಒತ್ತು ಕೊಟ್ಟು ಆ ಕೆಲಸ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಆ ಕಾಡು ಜನರಿಗೆ ಒಂದು ಬದುಕಾಗ್ತದೆ ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ತಾರಾಮಿದು ಸತ್ಯ ಕೈಗಳಲ್ಲಿ ವಂದನೆಗಳು.